ಇದು ಸೋಮವಾರ ಸಂಜೆಯ ವ್ಲಾಗ್ ಆಗಿರುತ್ತೆ. ನೈಟ್ಗೆ ಏನೆಲ್ಲ ಊಟ ಮತ್ತು ಸ್ವೀಟು ಏನು ಪ್ರಿಪೇರ್ ಮಾಡಿದ್ದೀವಿ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ಮ್ಯಾಂಗೋ ಕಲ್ವಾ ಅಥವಾ ಹಲ್ವಾ ಈ ರೆಸಿಪಿ ಬೇಕು ಅಂದರೆ ಟ್ಯಾಗ್ ಮಾಡಿರ್ತೀನಿ, ಆ ಚಾನಲ್ಗೆ ಹೋಗಿ ನೋಡಿ. ಫುಲ್ ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಆಗಿದೆ. ತುಂಬ ಅಂದರೆ ತುಂಬ ಯಮ್ಮಿಯಾಗಿದೆ. ಮಾತ್ರ ನಾವು ಅರ್ಜೆಂಟಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು, ಯಾರಾದರೂ ಬಂದಾಗೂ ಅಷ್ಟೇ. ಸೊ ಅಂಗಡಿಯಿಂದ ಆ್ಯಡೆಡ್ ಕಲರ್ಸ್ ಎಲ್ಲ ತಂದು ಮಾಡೋದಕ್ಕಿಂತ ಈ ರೀತಿ ಒಮ್ಮೆ ಟ್ರೈ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ಆ್ಯಡೆಡ್ ಕಲರ್ಸ್ ಹಾಕಿಲ್ಲ. ಸೊ ತುಂಬ ಅಂದರೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಮಕ್ಕಳು ಆರಾಮಾಗಿ ತಿನ್ಬೋದು. ನಮ್ಮ ತೇಜು ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಯಿತು. ನಾವು ಮಾಡೋದು ಪ್ರತಿಯೊಂದು ಅಡುಗೆನೂ ಅವರಿಬ್ಬರಿಗೆ ಇಷ್ಟ ಆದರೆ ಸಾಕು ಅಂತ ಅನಿಸುತ್ತೆ. ಹೌಸ್ ವೈಫ್ಗಳು ಹೇಗೆ ಅಂದರೆ, ನಾವು ಮಾಡಿದ್ರೆ ಗಂಡ ಮಕ್ಕಳು ಇಬ್ಬರು ಇಷ್ಟಪಟ್ಟರೆ ನಮಗೆಷ್ಟು ಖುಷಿ ಆಗುತ್ತಲ್ವ. ಇವತ್ತು ನೈಟ್ ಊಟಕ್ಕೆ ಹೆಸ್ರು ಕಾಳು ಸೊಪ್ಪು ಹಾಕಿ ಪಲ್ಯ ಮಾಡಿದ್ದೀನಿ, ರೈಸು ಮತ್ತು ರಸಮ್ಮು, ಅದ್ರ ಜೊತೆಗೆ ಸ್ವೀಟು ಮ್ಯಾಂಗೋ ಹಲ್ವಾ, ಜೊತೆಗೆ ಚಟ್ನಿ, ರೊಟ್ಟಿ, ಇಷ್ಟನ್ನು ಸಹ ಇವತ್ತು ನೈಟ್ ಊಟಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಬನ್ನಿ ಯಾವ ರೀತಿ ಇದೆ ಅಂತ ತೇಜು ಹೇಳ್ತಾನೆ, ನೋಡ್ಕೊಬರೋಣ. ನೀನು ಹೇಳ್ಬೇಕು ಏನದು ಅಂತ. ಮ್ಯಾಂಗೋ ಕಲ್ವಾ ಅಂತ ಚೆನ್ನಾಗಿದೆಯಾ? ನೈಸಾ? ಹುಳಿನಾ? ಸ್ವೀಟ್ ಆಗಿದೆಯಾ? ಇಷ್ಟ ಆಯ್ತಾ? ಇನ್ನೂ ಬೇಕು ಅನಿಸ್ತಿದ್ಯಾ? ಕೊಡ್ತೀನಿ. ಚೆನ್ನಾಗಿದೆಯಾ ಟೇಸ್ಟು? ಹುಳುಳಿಯಾಗಿ ಸಿಹಿಯಾಗಿ ಇದೆಯಾ ಅಥವಾ ಹೆಂಗಿದೆ? ಸೂಪರಾಗಿದೆ. ಏನಾದ್ರ ಹೆಸರು? ಮ್ಯಾಂಗೋ ಕತಾರ್. ಹೊಸ ಹೆಸರು, ಮ್ಯಾಂಗೋ ಕತಾರು. ನೋಡಿದ್ರಲ್ಲ ಎಷ್ಟು ಖುಷಿ ಆಯಿತು ಅಂತ ನೈಟ್ ಊಟಕ್ಕೆ. ಇಷ್ಟು ರೆಡಿ ಮಾಡಿದ್ದೀವಿ. ಗುಡ್ ಮಾರ್ನಿಂಗ್ ಗೆಳೆಯರೇ. ಮಾರ್ನಿಂಗ್ 5:30ಗೆ ಎದ್ದಿದ್ವಿ. ಈಗ 6 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ತೇಜನು ಬೇಗ ಎದ್ದಿದ್ದಾನೆ ಅಪರೂಪಕ್ಕೆ. ನಾನು ಬೇಗ ಎದ್ದಿರೋದು. ಹೌದಾ? ಹಾಗೆ ತೇಜು ಸ್ಕೂಲ್ ಹತ್ರ ಹೋಗೋಣ ಅಂತ ಹೊರಟ್ವಿ. ಯಾಕಂದರೆ ಬುಕ್ಸು ಕೊಡ್ತಾಯಿದ್ರು ಅಂದ್ಬಿಟ್ಟು ಹೊರಟ್ವಿ, ಬುಕ್ಸ್ ತೊಗೊಂಡು ಬಂದ್ಬಿಡೋಣ ಅಂತ. ಗಾಡೀಲಿ ಕೂತ್ಕೊಂಡಾಗೂ ನನ್ನ ಮಗನ ಡ್ಯಾನ್ಸು. ಆಲ್ಮೋಸ್ಟ್ ಸ್ಕೂಲ್ ಹತ್ರ ಅಂತೂ ಇಂತೂ ರೀಚ್ ಆದ್ವಿ. ಬುಕ್ಸ್ ಎಲ್ಲ ಪರವಾಗಿಲ್ಲ, ಪ್ರೀವಿಯಸ್ ಸ್ಕೂಲಿಗೆ ಕಂಪೇರ್ ಮಾಡಿದ್ರೆ ಬುಕ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇದೆ. ಅವನಿಗಂತೂ ತುಂಬ ಖುಷಿ ಆಯಿತು. ಯೂನಿಫಾರ್ಮು, ಬುಕ್ಸು, ಶೂಸು, ಸಾಕ್ಸ್ ಎಲ್ಲ ಒಟ್ಟಿಗೆ ಪ್ರೊವೈಡ್ ಮಾಡಿದ್ರು. ಹೊರಗಡೆ ತಗೊಳ್ಳೋ ಅಂಥ ತಲೆನೋವಿಲ್ಲ. ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.